ನನ್ ಕಾಪಾಡಿದಕ್ಕೆ ತುಂಬಾ ಎಲ್ಲಿಗೆ ಹೋಗ್ಬೇಕು? ಅಡ್ವೊಕೇಟ್ ಆನಂದ್ ಮನೆಗೆ. ದೂರದ ಊರಿಂದ ಹಮ್ಮಿರ ಬಂದ ಜರ್ತಾರೆ ತೀರೆ ತಂದ, ಅದರಲ್ಲಿ ಎತ್ತಿ ಮೀಹಿ ನನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ. ಮೈಯೆಲ್ಲೋ ಝುಮ್ಮಂತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ನೀ ಮುರಿದ ಮಲ್ಲಿಗೆ ಹೂವಿನ ಗಂಧ ಕರತಂತು ಊರಿನಿಂದ, ಕಣ್ತುಂಬ ನೋಡ್ದಾಗ ಈ ನಿನ್ನ ಅಂದ ಶುರುವಾಯ್ತು ಹೊಸ ಬಂದ. ತಾಳಾದ ಹೋಯ್ತು ನನಗೆಲ್ಲ ಮರ್ತೋಯ್ತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ಯಾಕಮ್ಮ, ಏನಾಯ್ತು? ನನ್ ಫ್ರೆಂಡ್ ಮನೆಗೆ ಹೋಗಿದ್ದೆ. ಬರ್ತಾ ಮಳೆ ಬಂತು. ದಾರಿಲ್ ಬರೋವಾಗ 4 ಜನ ರೌಡಿಗಳು ಅಟ್ಯಾಕ್ ಮಾಡಿದ್ರು. ಆಮೇಲೆ ನಿಮ್ ಫ್ರೆಂಡ್ ವಿಜಯ್ ಬಂದು ನನ್ ಸೇವ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿ ಹೋದ್ರು. ಥ್ಯಾಂಕ್ ಗಾಡ್. ಅವ್ರನ್ನ ಮಳೆ ಕರೀಲಿಲ್ವೇನೆ? ಹೋಗ್ಲಿ, ಅಟ್ಲೀಸ್ಟ್ ಥ್ಯಾಂಕ್ಸ್ ಆದ್ರೂ ಹೇಳಿದ್ಯಾ ಇಲ್ವೋ? ಯಾವ ಮಾನವಂತ ಗಂಡ್ಸಾದ್ರು ಆ ಕೆಲಸ ಮಾಡ್ತಿದ್ರು. ತಮ್ಮ ಹೆಂಡತಿ ಮಾನ ಕಾಪಾಡಿದ್ರಿಂದ ಏನಂತ ಘನ ಕಾರ್ಯ ಸಾಧಿಸ್ದಾಗ್ಲಿಲ್ಲ. ತಮ್ಮ ಕರ್ತವ್ಯ ತಾವು ಮಾಡಿದ್ರು. ಇದ್ರಲ್ಲಿ ಥ್ಯಾಂಕ್ಸ್ ಹೇಳಕ್ಕೇನಿದೆ? He definitely deserves the divorce. What do you mean? I mean what I say. ಏನ್ರಿ ನೀವ್ ಹೇಳೋದು? ಅಲ್ಲ, ಮಾನ ಕಾಪಾಡ್ದವನ್ಗೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳೋಷ್ಟು ಕರ್ಟಸಿ ಬೇಡವಾ ನಿನ್ ಫ್ರೆಂಡ್ಗೆ? ಅವ್ನು ಹೇಳಿದ್ ಹಾಗಿಲ್ರಿ. ಬೇರೆ ಯಾರಾದ್ರೂ ಕಾಪಾಡಿದ್ರೆ ಥ್ಯಾಂಕ್ಸ್ ಹೇಳ್ಬೋದಾಗಿತ್ತು.
ಕಾಪಾಡ್ದವನ್ ಯಾರು ಹೇಳಿ? ಅವಳು ಗಂಡ. ಹ್ಮ್. ಹಾಗ್ ನೋಡಿದ್ರೆ ಅವನೇ ಅವಳನ್ನ ಮನೆಗ್ ಕರ್ಕೊಂಡು ಹೋಗಿ ಸಮಾಧಾನ ಮಾಡ್ಬೇಕಾಗಿತ್ತು. ಒಡ್ಡಿಯಸೆ ನನ್ನ ಆ ಪರಿಸ್ಥಿತಿಲಿ ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರು. ಹಾಗ್ ನಾನ್ ಕೇಳ್ಬೋದಾ? ನನ್ಗೇನ್ ಸ್ವಾಭಿಮಾನ ಇಲ್ವಾ? ಕರೆಕ್ಟ್. ಓ, ಯು ಆಲ್ಸೋ ಡಿಸರ್ವ್ ಅ ಡಿವೋರ್ಸ್. ನೋ ಡೌಟ್ ಅಬೌಟ್ ಇಟ್. ದಿಸ್ ಕಪಲ್ ಡೆಫಿನೆಟ್ಲಿ ಡಿಸರ್ವ್ ಡೈವರ್ಸ್. ನಿನ್ಗೆ ಎಷ್ಟು ಹೇಳಿದೀನಿ ಈ ಕಾಯ್ತದ ಕೆಲಸ ಮಾಡ್ಬೇಡ ಅಂತ. ಸರಿ ಏನಾಯ್ತು ನಿನ್ಗೆ? ಕುಂತ್ಕೋ. ಕುಂತ್ಕೊಳ್ಳ. ದನವೇ ಮೇಲೆ ಕುಂತ್ಕೊಳ್ಳೆ. ನಿನಗೋಸ್ಕರ ಜಿಲೇಬಿ ಕಟ್ಸ್ಕೊಂಡ್ ಬಂದಿದ್ದೀನಿ. ಜಿಲೇಬಿ ಆ ಹಂಗೆ ಜಾಮೂನು ಕೊಡ್ಸ್ಕೊಂಬರಕ್ ಆಯ್ತು ನಿಲ್ವಾ? ಜಾಮೂನ ಕಟ್ಸ್ಕೊಂಬರಕ್ ಆಯ್ತದೀನಿ. ಅಲ್ಲೇ ಹೋಗಿ ತಿನ್ಬೇಕು. ತಿನ್ನೋಣ ಇದು ತಿನ್ನು. ನನ್ ಕಂಡ್ರೆ ನಿಂಗ್ ಬೋ ಪ್ರೀತಿ ಬಿಡು. ಕಿಲಕಿಲ ಪ್ರೀತಿ ನಿನ್ ಮ್ಯಾಗಲ್ವೇ, ನಿನ್ ಹೊಟ್ಟೆಲಿರೋ ನಾನು ಮಗಿನ ಮ್ಯಾಗೆ. ಹ್ಮ್ ಅದ್ಯಾಕೆ ಎಲ್ಲಿರ್ತೀರಿಯಾ? ಯಾಕೆ ನೀನ್ ಮಗಿಗ್ ತಾನೆ ಕಟ್ಸ್ಕೊಂಬಂದಿರೋದು, ಅದೇ ತಿನ್ಕೋತದ್ ಬಿಡು. ಮೋಗ ತಿನ್ನೋವರೆಗೂ ನೀನ್ ತಾನೇ ತಿನ್ಬೇಕು. ನೀನ್ ತಿನ್ನು. ನನ್ನ ತಾನೆ ಪ್ರೀತಿ ನಿಂಗೆ. ನಿನ್ನ ಮ್ಯಾಗೆ ಪ್ರೀತಿ. ನೀನ್ ತಿನ್ನು, ಮಗಿಗ್ ಸೇರ್ಕಂತದೆ. ಹಂಗಂದು ಮತ್ತೆ ನೋಡಪ್ಪ, ಇನ್ಮೇಲೆ ಕಷ್ಟದ ಕೆಲಸ ಮಾಡ್ಬೇಡಪ್ಪ. ಇಲ್ಲಪ್ಪ. ಏನಿದು ನನಗೆ ಹೇಳು, ನಾನ್ ಮಾಡ್ತೀನಿ. ಮಾಡು. ಹಾ. ನಾನು ಗಿಡಕ್ ನೀರ್ ಹಾಕ್ಬೇಕಿತ್ತು. ಮನೇಲಿ ಹಾ. ಮೂಲೆಯಲ್ಲಿ ಪರ್ಕೆ ಇತ್ತಲ್ಲ, ಹಾ. ಅದಕ್ಕೆ ಕಸ ಗುಡಿಸ್ಬೇಕು. ಕಾಸ ತಾನೆ ಹ್ಮ್. ಗುಡ್ಸರಿ ಹೇಳು. ಹಂಗೆ ಆ ಅಡಿಗೆ ಮನೆ ಬಚ್ಲಾಗೆ ಹಾ. ಒಂದ್ ಕೊಂಡಗ ಮುಸ್ರೆ ಬಿದ್ದದೆ. ಮುಸರೆ ತಾನೆ ಹ್ಮ್. ತಿಕ್ಕನ್ ಹೇಳಿ. ಆ ಇತ್ಲಾಗೆ ಹಾ. ಒಂದು ವಾರೆ ಬಟ್ಟೆ ಬಿದ್ದದೆ. ಬಟ್ಟೆ ತಾನೆ ಹ್ಮ್. ಒಯ್ಗೇನ್ ಹೇಳಿ. ಹಂಗೆ ಹಾ. ಅದ್ರ ಜೊತೆಗೆ ನಂದೆರಡಳೆ ಶಾಲೆ ಹೋಗದ್ ಬಿಡು. ಅಯ್ಯ ನಿನ್ನ ಈಟೆಲ್ಲ ಕಷ್ಟ ಪಡಂಗಿದ್ರೆ ನಿನ್ನ ಬದಲು ನಾನೇ ಬಸರಾಯ್ತಿದ್ನಲ್ಲಿ. ನೀನು ಮಣಕಾಯಿ ಹೋಗ. ಈ ಎಂಡ್ರು ಬಸರಾಗೋದು ಸಾಕು, ಗಂಡನಿಗೆ ಬವಣೆನೂ ಸಾಕು. ತಪ್ಪು ನಿಂದಲ್ವೇ? ನಮ್ಮದು ಮೊದ್ಲು ನಮ್ ಬುದ್ಧಿಗೆ ಮೆಟ್ನಾಗ ಹೊಡ್ಕೋಬೇಕು.